ಬಿಜೆಪಿ ಭದ್ರಕೋಟೆ ಆಗಿದ್ದ ದಾವಣಗೆರೆ ಲೋಕಸಭಾ ಕ್ಷೇತ್ರ ಈ ಬಾರಿ ಕೈವಶವಾಗಿದೆ. ಇದುವರೆಗೂ 6 ಬಾರಿ ಗೆದ್ದಿದ್ದ ಜಿಎಂ ಸಿದ್ದೇಶ್ವರ್ ಫ್ಯಾಮಿಲಿ ಈ ಬಾರಿ ಸೋಲು ಕಂಡಿದೆ. ಸೋಲಿಗೆ ಅದೇನೇ ಕಾರಣವಾಗಿದ್ರೂ ತಮಗೆ ಮತ ಹಾಕಿದ ಮತದಾರ ಪ್ರಭುವಿಗೆ ಜಿಎಂ ಫ್ಯಾಮಿಲಿ ಕೃತಜ್ಞತೆ ಸಲ್ಲಿಸುವ ಜೊತೆಗೆ ಸೋಲಿನ ಪರಾಮರ್ಶೆ ಕೂಡ ಮಾಡಿಕೊಂಡಿದೆ. ಹಾಗಿದ್ರೆ ಕೃತಜ್ಞತೆ ಸಭೆಯ ಹೈಲೈಟ್ಸ್ ಏನು ಅಂತೀರಾ? ಇಲ್ಲಿದೆ ನೋಡಿ. ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ ಬಿಜೆಪಿ ಪರಾಜಿತ ಅಭ್ಯರ್ಥಿ. ಕೃತಜ್ಞತಾ ಸಭೆಯಲ್ಲಿ ಅಭ್ಯರ್ಥಿ ಸೋಲಿನ ಪರಾಮರ್ಶೆ. ಶಾಮನೂರು ಕುಟುಂಬದ ವಿರುದ್ಧ ಹರಿಹಾಯ್ದ ಸಿದ್ದೇಶ್ವರ್. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕದನಕಣದಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದು ಬೀಗಿದ್ದಾರೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಕುಟುಂಬಕ್ಕೆ ಸತತ 6 ಬಾರಿ ಗೆಲುವು ತಂದುಕೊಟ್ಟಿದ್ದ ಕ್ಷೇತ್ರದ ಜನ ಈ ಬಾರಿ ಕಾಂಗ್ರೆಸ್ ಪರ ವಾಲಿದ್ದಾರೆ. ಫಲಿತಾಂಶ ಏನೇ ಇದ್ರೂ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಹಾಗೂ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ದಾವಣಗೆರೆ ನಗರದ ಹರಿಹರ ಅರ್ಬನ್ ಬ್ಯಾಂಕ್ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕರ್ತರಿಗೆ ಮತದಾರರಿಗೆ ಕೃತಜ್ಞತೆ ಸಭೆಯಲ್ಲಿ ಪರೋಕ್ಷವಾಗಿ ಸೋಲಿನ ಪರಾಮರ್ಶೆ ಮಾಡಲಾಯಿತು. ಜಿಎಂ ಸಿದ್ದೇಶ್ವರ್ ಆಪ್ತ ಹರಿಹರ ಶಾಸಕ ಬಿಪಿ ಹರೀಶ್ ಸ್ವಪಕ್ಷೀಯರ ವಿರುದ್ಧವೇ ಕೆಂಡಾಮಂಡಲವಾದರು. ಹೊನ್ನಳ್ಳಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ವಿರುದ್ಧ ನೇರವಾಗಿ ದಾಳಿ ಮಾಡಿದರು. ನಮ್ಮ ಅಭ್ಯರ್ಥಿ ಸೋಲಿಗೆ ಲಗಾನ್ ಟೀಮ್ ಕಾರಣ ಎಂದು ತುಂಬಿದ ಸಭೆಯಲ್ಲಿ ಆರೋಪ ಮಾಡಿದರು. ಇನ್ನು ಹರಿಹರ ಜೆಡಿಎಸ್ ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್ ಮಾತನಾಡಿ, ನಿಮ್ಮ ಸೋಲಿಗೆ ನಿಮ್ಮ ಪಕ್ಷದವರೇ ಕಾರಣ. ನಿಮ್ಮ ಸೋಲಿಗೆ ಕಾರಣರಾದವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು. ಅವರನ್ನು ಯಾವುದೇ ಕಾರಣಕ್ಕೂ ಬಿಡಬಾರದೆಂದು ಆಕ್ರೋಶ ಹೊರಹಾಕಿದರು. ಇವ್ರ ಜೊತೆ ರೇಣುಕಾಚಾರ್ಯ ಹೋಗಿ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಅವ್ರು ಬೆಳಿಗ್ಗೆ ಸೇರ್ಪಡೆ ಆಗಿದ್ದಾರೆ, ಸಂಜೆ ಪ್ರೆಸ್ ಮೀಟ್ ಮಾಡ್ತಾರೆ. ಜಿಎಂ ಸಿದ್ದೇಶ್ವರ್ ಹೊರಗ್ನವರು ಅವರಿಗೆ ಟಿಕೆಟ್ ಕೊಡಬೇಡಿ ಅಂತೇಳಿ ದೆಹಲಿಯಲ್ಲಿ ಇವರು ಪ್ರೆಸ್ ಮೀಟ್ ಮಾಡ್ತಾರೆ. ಅಂದ್ರೆ ಇದರ ಅರ್ಥ ಯಡಿಯೂರಪ್ಪನವರು ವಿಜೇಂದ್ರರವರು ಇಲ್ಲ, ಇವರನ್ನ ಸೇರಿಸ್ಕೊಂಡ್ಬಿಟ್ಟು ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಇವ್ರ ಬಗ್ಗೆ ಕೆಟ್ಟ ರೀತಿಯಲ್ಲಿ ಮಾತಾಡಿಸಿ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು, ದಾವಣಗೆರೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು. ನಾಚಿಕೆ ಕೆಟ್ಟವ್ರು ಶಿವಶಂಕರಪ್ಪನವ್ರ ಮನೆಗೆ ಹೋಗ್ತಾ ಇದ್ರು. ನಾಚಿಕೆ ಕೆಟ್ಟವ್ರು ಶಿವಶಂಕರಪ್ಪನವ್ರ ಮನೆಗೆ ಹೋಗೋದ್ರಲ್ಲಿ ಏನಿದೆ? ಇವರಿಗೆ ಮಾನ ಮರ್ಯಾದೆ ಇರೋರ? ನಾಚಿಕೆ ಆಗಲ್ವ ಅವರಿಗೆ? ಬಿಜೆಪಿ ಅಭ್ಯರ್ಥಿ ಸೋತಿರ್ತಕ್ಕಂಥದ್ದು ಕಾಂಗ್ರೆಸ್ನಿಂದ ಅಲ್ಲ, ಕಾಂಗ್ರೆಸ್ನವರು ಅಭ್ಯರ್ಥಿ ಆಗಿರ್ತಾರೆ. ಅವರು ದುಡಿಮೆ ಮಾಡ್ತಾರೆ, ತಂತ್ರ ಮಾಡ್ತಾರೆ, ಕುತಂತ್ರ ಮಾಡ್ತಾರೆ. ಅದಕ್ಕೆ ಬಲಿಯಾದವರು ಯಾರು? ಬಿಜೆಪಿಯ ಕೆಲವರಿಂದ ಹಿಂಗೆ ಆಯ್ತು ಅನ್ನೋದನ್ನ ನೀವು ಮುಖ್ಯವಾಗಿ ಅದನ್ನ ಒಪ್ಪಬೇಕಾಗುತ್ತೆ. ಬಿಜೆಪಿ ಸೋತಿದ್ದು ಕೆಲವು ಬಿಜೆಪಿಗರಿಂದ ಅನ್ನೋದನ್ನ ನಾವು ಇವತ್ತು ಒಪ್ಪಲೇಬೇಕು. ಸತ್ಯ ಸತ್ಯ ಕಠೋರವಾಗಿರುತ್ತೆ, ಸತ್ಯ ನೋವು ತರುತ್ತೆ, ಸತ್ಯ ಸಂಕಟ ತರುತ್ತೆ. ಆದ್ರೂ ಕೂಡ ಒಪ್ಪಲೇಬೇಕಾಗತ್ತೆ. ಕೃತಜ್ಞತಾ ಸಭೆಯಲ್ಲಿ ಸ್ವಪಕ್ಷದ ಒಳಹೊಡೆತದ ಬಗ್ಗೆ ಬಹಿರಂಗವಾಗಿಯೇ ಚರ್ಚಿಸಲಾಯಿತು. ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಇಲ್ಲಿ ಯಾರನ್ನೋ ನಿಂದಿಸುವುದರಿಂದ ಯಾರಿಗೂ ಲಾಭವಿಲ್ಲ. ಚುನಾವಣೆ ಸಮಯದಲ್ಲಿ ನನ್ನ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ನನ್ನ ಧರ್ಮಪತ್ನಿಗೆ ಟಿಕೆಟ್ ನೀಡಿದರು. ಈಗ ನನ್ನ ಆರೋಗ್ಯ ಸುಧಾರಿಸಿದೆ. ನಾನೇ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರೆ ಸೋಲು ಕಾಣುತ್ತಿರಲಿಲ್ಲ. ಸೋತಿದ್ದೇವೆ ಎಂದು ನಾವು ಕುಗ್ಗುವುದಿಲ್ಲ. ವಾರಕ್ಕೆ 2 ಬಾರಿ ಕ್ಷೇತ್ರ ಪ್ರವಾಸ ಮಾಡ್ತೀನಿ. ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರುತ್ತೇನೆ ಎಂದರು. ಲೋಕಸಭೆ ಒಳಗೆ ನಮ್ಮ ಮರಣಕ್ಕೆ 6 ಬಾರಿ ಗೆಲ್ಲಿಸಿದ್ದಾರೆ, 2 ಬಾರಿ ಸೋತಿದ್ದಾರೆ. ಸೋಲಿಗೆ ಇದ್ದಿದ್ದೆ, ಅದಕ್ಕಾಗ ಕೂಡ ಎದುರುವಂತ ಅವಶ್ಯಕತೆ ಇಲ್ಲ. ಏನು ನನ್ನ ಅಭಿವೃದ್ಧಿಗೂ ನಿಮ್ಮ ಸರ್ಕಾರಕ್ಕೂ 4 ಸಾರಿ ಸೋಲಿನ ಸರ್ಕಾರ ಆಗಿದೆ. ನಮ್ಮೆಲ್ಲರಿಗೆ ಸಾಕಷ್ಟು ರೂಪಾಯಿ ಸಿಕ್ತು. ಶಿವಶಂಕರ್ ನೀವೇ ನಿಲ್ಲಬೇಕಾಗಿತ್ತು ಅಂತ ನಾನೇ ನಿಲ್ಲಬೇಕಾಗಿರುತ್ತೆ. ನನ್ನ ಆರೋಗ್ಯನೂ ಕೂಡ ಬರಬೇಕಾಗುತ್ತೆ. ಆವಾಗಿಂದ ಈಗ ಬಹಳ ಚೆನ್ನಾಗಿಲ್ಲ. ಎಲೆಕ್ಷನ್ ಟೈಮ್ ನನಗೆ ಎಲ್ಲೋ ತೊಂದರೆ ಬಂದು ಇವತ್ತು ಬಹಳ ಚೆನ್ನಾಗಿ ಇವಾಗ ನೋಡಿದ್ರೆ ನಾಳೆ ನಿಲ್ಲಬೇಕಾಗಿತ್ತು ಅಂತ. ಆದರೆ ಇದೆಲ್ಲ ಜನಗಳ ತೀರ್ಪು, ರಾಷ್ಟ್ರದ ನಾಯಕರ ರಾಜ್ಯಗಳ ತೀರ್ಪು. ಇವತ್ತು ಎಷ್ಟು ಒಪ್ಕೊಂಡ್ರೆ ಅಂದ್ರೆ ನನಗೆ ನೋಡಿದಾಗ ಬಹಳ ಜನ ಕಣ್ಣೀರು ಹಾಕ್ತಾರೆ, ಕಾಲು ತಿಂತಾರೆ, ಫೋನ್ಗೆ ಅಳುತ್ತಾರೆ. ನೋಡಿದಾಗ ನಮಗೂ ಕೂಡ ವ್ಯಥೆ ಆಗ್ತದೆ. ಇದೆಲ್ಲದರ ವ್ಯಥೆ ಮಧ್ಯ ನನಗೆ ಖುಷಿ ಅಂದ್ರೆ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ.
ದಾವಣಗೆರೆಗೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ ಮೇಲೆ ನನ್ನ ದಾವಣಗೆರೆ ಕ್ಷೇತ್ರದಲ್ಲಿ ನನ್ನ ದೊಡ್ಡ ಕುಟುಂಬ ಅಂತ ತಮ್ಮೆಲ್ಲರಿಗೂ ಹೇಳಿದ್ರು, ತಮಗೆಲ್ಲ ಗೊತ್ತಿದ್ದಾರೆ. ಕುಟುಂಬದ ಅಭ್ಯರ್ಥಿಗಳು ಕೆಲಸ ಮಾಡೋದು ಅವರ ಕರ್ತವ್ಯ ಆಗಿರುತ್ತೆ. ಆದರೆ ದೊಡ್ಡ ಕುಟುಂಬದ ತಾವೆಲ್ಲರೂ ನನಗೆ ತಮ್ಮ ಕೆಲಸವನ್ನ ಯಾವ ರೀತಿ ಮಾಡಿದ್ರೆ ಅಂದ್ರೆ ನಿಷ್ಪಕ್ಷಪಾತವಾಗಿ ಹಾಗೂ ಮನಸ್ಪೂರ್ವಕವಾಗಿ ತಾವೆಲ್ಲ ಮಾಡಿರೋದು ನೋಡಿದ್ರೆ ನಾನು ಒಂಥರ ನಿಮ್ಮೆಲ್ಲರಿಗೂ ಯಾವ ರೀತಿ ಅಭಿಮಾನ ಸಲ್ಲಿಸಬೇಕು ಅಂತಂದ್ರೆ ನನಗೆ ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ತಾವೆಲ್ಲರೂ ಬಿಸಿಲು ಮಳೆ ಆದರೂ ಊಟಕ್ಕೂ ಸಹ ಹಸಿವೆಯನ್ನು ನೀವು ಲೆಕ್ಕಿಸದೆ ನನಗೆ ದುಡಿದಿದ್ದೀರಿ. ನನ್ನ ಒಬ್ಬಳಿಗೆ ಅಲ್ಲ, ಮೋದಿಜಿ ಅವರು ಪ್ರಧಾನಮಂತ್ರಿ 3 ಸಲ ಮಾಡಬೇಕು ಅನ್ನೋ ಉದ್ದೇಶದಿಂದ ತಾವೆಲ್ಲ ಗೊತ್ತಿರೋದ್ರಿಂದ ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳನ್ನು ಹೇಳ್ತೀನಿ. ಒಟ್ಟಾರೆ ಕಾರ್ಯಕರ್ತರಿಗೆ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ ಬಿಜೆಪಿ ಶಾಸಕ ಮುಖಂಡರು ಭಾಷಣದುದ್ದಕ್ಕೂ ಸ್ವಪಕ್ಷದ ಲಗಾನ್ ಟೀಮ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಶಾಸಕ ಬಿಪಿ ಹರೀಶ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿದರು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಭೀಮ್ ನಾಯ್ಕ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.